ಫ್ರೆಂಡ್ಸ್, ವೆಲ್ಕಮ್ ಟು ಸಂಜು ಜಾಬ್ ಅಪ್ಡೇಟ್. ನ್ಯೂ ವಿಡಿಯೋ. ನಾವು ಅಡುಗೆ ಸಹಾಯಕರಾಗಿರ್ಬೋದು, ಯಾವುದೇ ಜಾಬ್ ಹಾಕುವಂತಹ ಸಂದರ್ಭದಲ್ಲಿ ಫೋನಲ್ಲೇ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹಂಗಾಗಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಆ ಫೋಟೋ ಸಿಗ್ನೇಚರ್ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಆ ಸೈಜನ್ನು ಅಪ್ಲೋಡ್ ಮಾಡೋಕ್ಕಾದರೆ ಪ್ರಾಬ್ಲಮ್ ಆಗ್ತದೆ. ಆ ಸೈಜು ಅಂದರೆ ಪ್ರತಿಯೊಂದು ಜಾಬ್ಗೆ ಪ್ರತಿಯೊಂದು ಯಾವುದೇ ಆಗಿರ್ಬೋದು, ಅದು ಜಾಬಿಗೆ ತಕ್ಕಂಗೆ ಅದರ KB ಆಗಿರ್ಬೋದು, MB ಆಗಿರ್ಬೋದು, ಫೋಟೋ ಸೈಜು ಮತ್ತು ಸಿಗ್ನೇಚರ್ ಒಂದು ಇದನ್ನು ಕೊಟ್ಟಿರ್ತಾರೆ. ಸೊ ಅದನ್ನು ನೋಡಿ ನೀವು ಯಾವ ಥರ ಫೋಟೋ ಸೈಜನ್ನು ಕಡಿಮೆ ಮಾಡ್ಕೋಬೇಕು ಎನ್ನುವಂಥ ಮಾಹಿತಿಯನ್ನು ಹೇಳ್ತೀನಿ. ಸೊ PI7 ಇಮೇಜ್ ಟೂಲ್ ಅಂತ ಹೇಳ್ಬಿಟ್ಟು ಒಂದು ಕ್ರೋಮಲ್ಲಿ ಸರ್ಚ್ ಮಾಡಿದರೆ ಬರ್ತದೆ. ಸೊ ನಾನು ಇದರ ಲಿಂಕನ್ನು ಕೂಡ ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ನೋಡ್ಕೊಳ್ಳಿ. ನೀವು ಆ ನಿಮ್ಮದು ಫೋಟೋ ಯಾವ ಥರ ಇದು ಮಾಡಬೇಕಂತ ಹೇಳಿದ್ರೆ, ಇಲ್ಲಿ ಸೆಲೆಕ್ಟ್ ಫೋಟೋ ಅಂತ ಇದೆ, ಸೆಲೆಕ್ಟ್ ಫೋಟೋ ಮಾಡಿ. ಸೊ ಅದಾದ ನಂತರ ಯಾವುದೋ ಒಂದು ಫೋಟೋ ತೊಗೊತೀನಿ. ಎಕ್ಸಾಂಪಲ್ ನೋಡ್ರಿ, ಇಲ್ಲಿ 49.67 KB ಅಂತ ಇದೆ. ಸೊ ಇದನ್ನ ತೊಗೋತೀನಿ. ತೊಗೊಂಡು ಇಲ್ಲಿ ಕ್ರಾಪ್ ಆಯಿತು. ನಿಮಗೆ ಇದು 49 KB ಇದೆ. ನಿಮಗೆ ಎಷ್ಟು KB ಬೇಕು? ಎಕ್ಸಾಂಪಲ್ ನನಗೆ 20 KB ಬೇಕು. ಅಂದರೆ ಇದು 49 ಇದೆ, 20 KB ಬೇಕು. ನಿಮ್ಮದು ಸಿಗ್ನೇಚರ್ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಮತ್ತು ಇಲ್ಲಿ ಕೇಳ್ತದೆ ಪಿಕ್ಸೆಲ್ ಬೇಕಾ, MM ಬೇಕಾ, CM ಬೇಕಾ, ಅಂದರೆ ಅದು ಪಿಕ್ಸೆಲ್ ಏನಂತ ಐಟು ವಿತ್ ಎಲ್ಲದನ್ನ ಕೇಳ್ತದೆ. JPG ಫಾರ್ಮ್ಯಾಟಲ್ಲೇನೋ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಹಂಗಾಗಿ ಫೋಟೋ ಮತ್ತು ಸಿಗ್ನೇಚರನ್ನು ಯಾವ ಥರ ರೀಸೈಜ್ ಮಾಡಿ ನೀವು ಮೊಬೈಲಲ್ಲೇ ಅಪ್ಲಿಕೇಶನ್ ಹಾಕುವಾಗ ಯಾವ ಥರ ಹೇಳ್ಬೇಕು ಅಂತ ನಾನು ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಅದು ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಈಗ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದನ್ನು ನೀವು ಫೋಟೋ ಸೆಲೆಕ್ಷನ್ ಮಾಡ್ಕೊಂಡಾದ್ಮೇಲೆ 20 KB, ನಿಮಗೆ ಎಷ್ಟು KB ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ರೆಡ್ಯೂಸ್ ಸೈಜ್ ಅಂತಿದೆ ಅಲ್ಲಿ ಕೊಡಿ. ಫ್ಯೂ ಮಿನಿಟ್ಸ್ ವೆಯ್ಟ್ ಮಾಡಿ. ಅಪ್ಲೋಡಿಂಗ್ ಇವರ ಫೋಟೋ ನೋಡಿರಿ, ಈಗ 18 KB ಆಯಿತು. ನೀವೀಗ ನೋಡ್ಬೋದು, ಇಲ್ಲಿ ನೋಡ್ತಾ ಇದ್ದೀರಾ, 18 KB ಆ ಫೋಟೋ ರೀಸೈಜ್ ಆಯಿತು. ಈ ರೀಸೈಜ್ ಆದಮೇಲೆ ಇಲ್ಲಿ ಕಾಣ್ತಾ ಇದೆಯಲ್ಲ ಡೌನ್ಲೋಡ್ ಬಟನ್ ಅಂತಿದೆ, ಆ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಡಿ. ಕ್ಲಿಕ್ ಮಾಡಿಕೊಂಡು ಆ ಫೋಟೋ ನಿಮ್ಮ ಗ್ಯಾಲರಿಲಿ ಬಂದಿರ್ತದೆ. ಗ್ಯಾಲರಿಲಿ ಬಂದಂಥ ಸಂದರ್ಭದಲ್ಲಿ ನೀವು ಆ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದ ಯಾವುದಾದ್ರೂ ನಿಮ್ಮದು ಜಾಬ್, ಪ್ರತಿಯೊಂದು ಯಾವುದೇ ಜಾಬ್ ಕರೆದ್ರೂ ಕೂಡ ಇದೇ ಆ್ಯಪನ್ನು ಯೂಸ್ ಮಾಡಿ, ಭಾಳ ಯೂಸ್ಫುಲ್ ಆಗ್ತದೆ. ಸೊ ನೀವು ಬೇರೆ ಕಡೆ ಲ್ಯಾಪ್ಟಾಪ್ ಅಥವಾ ಬೇರೆ ಕಡೆ ಹಾಕುವಂಥ ಚಾರ್ಜ್ ಕೂಡ ಕಮ್ಮಿ ಆಗ್ತದೆ. ಫೋನಲ್ಲಿ ಹಾಕುವಾಗ ಭಾಳ ಎಚ್ಚರಿಕೆಯಿಂದ ಹಾಕ್ರಿ. ಯಾಕಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಥವಾ ಫೋಟೋ ಅಥರಿಷನ್ ಏನಾದರೂ ನೀವು ವೆರಿಫಿಕೇಷನ್ ಮಾಡೋಕ್ಕಾದರೆ ಜಾಬ್ ಆದಮೇಲೂ ಪ್ರಾಬ್ಲಮ್ ಅಥವಾ ಜಾಬ್ ಆಗದೇ ಇರ್ಬೋದು. ಸೊ ಹಂಗಾಗಿ ನೀಟಾಗಿ ನೀವು, ನಾನು ವಿಡಿಯೋ ಅಥವಾ ನಾನು ಯಾವುದೇ ಒಂದು ಜಾಬ್ ಆದ ನಂತರ ಅಫಿಷಿಯಲ್ ನೋಟಿಫಿಕೇಷನನ್ನು ತೊಗೊಂಡೇ ಎಕ್ಸ್ಪ್ಲನೇಷನ್ ಮಾಡಿ ನಾನು ಅಪ್ಲಿಕೇಶನನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಹಂಗಾಗಿ ನೀವು ಈ ಫೋಟೋದನ್ನು ಹೇಳ್ಕೊಡ್ಬೇಕಾಗಿತ್ತು. ಸೊ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿ. ಇವೆರಡು ಮಾಡೋದಕ್ಕಿಂತ ಮೊದಲಾಗಿ ನೀವು ಸಬ್ಸ್ಕ್ರೈಬ್ ಆದರೆ ಮಾತ್ರ ವಿಡಿಯೋ ನಿಮಗೆ ತಲುಪ್ತದೆ. ಹಾಗಾದಾಗ ಮಾತ್ರ ನೀವು ವಿಡಿಯೋ ನೋಡಿ ಲೈಕ್ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.